ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಫ್ರೂಟ್ ಸಲಾಡ್ ಮಾಡುವ ವಿಧಾನವನ್ನು ನೋಡೋಣ ಫ್ರೆಂಡ್ಸ್. ಈ ರೀತಿ ಒಂದು ಬನಾನಾ ತೊಗೊಂಡಿದ್ದೀನಿ, ಮತ್ತು ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು, ಕಸ್ಟರ್ಡ್ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ, ಒಂದು ಆ್ಯಪಲ್ಲು, ಒಂದು ದಾಳಿಂಬೆ ಹಣ್ಣು, ಮತ್ತು 4 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಸ್ಟರ್ಡ್ ಪೌಡ್ರು ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಯಾವ ಫ್ಲೇವರ್ ಬೇಕೋ ಅದು ತೊಗೋಬೋದು. ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಈ ರೀತಿ 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬೌಲ್ ತೊಗೊಂಡು ಸ್ವಲ್ಪ ಹಾಲು ತೊಗೋಬೇಕು. ಇದರಲ್ಲಿ ಕೋಲ್ಡ್ ಹಾಲು ತೊಗೋಬೇಕು, ಬಿಸಿ ಹಾಲು ತೊಗೋಬಾರ್ದು, ಗಂಟು ಗಂಟು ಬರುತ್ತೆ. ಇದರಲ್ಲಿ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀವಲ್ಲ, ಅದು ಹಾಕ್ಕೊಂಡು ಗಂಟು ಇಲ್ದೇ ಕಲಿಸ್ಕೋಬೇಕು. ಬಿಸಿ ಹಾಲು ಹಾಕಿದರೆ ಗಂಟು ಬರುತ್ತೆ. ಈ ರೀತಿ ಕಲಿಸ್ಕೊಂಡು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಪಾತ್ರೆ ತೊಗೋಬೇಕು. ಇದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೋಬೇಕು. ಇದು ಒಲೆ ಮೇಲೆ ಇಟ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 2-3 ಉಕ್ಕು ಬರೋವರೆಗೆ ಹಾಗೆ ಒಲೆ ಮೇಲೆ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬಾಯ್ಲ್ ಆಗ್ತಾ ಇದೆ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು. ನಾಲ್ಕು ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಲ್ಲ, ಇದು ಹಾಕ್ಕೊಳ್ಳೋದು ಇವಾಗ. ಸಕ್ಕರೆ ಕರಗೋವರೆಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆವಾಗಲೇ ತೊಗೊಂಡಿದ್ದೀವಲ್ಲ 2 ಸ್ಪೂನ್ ಕಸ್ಟರ್ಡ್ ಪೌಡ್ರು, ಸ್ವಲ್ಪ ಕಲಿಸ್ಬಿಟ್ಟು ಹಿಂಗೆ ಎಲ್ಲ ಕೆಳಗಡೆ ಕಟ್ಕೊಂಡಿರ್ತದೆ, ಸ್ವಲ್ಪ ಕಲಿಸ್ಬಿಟ್ಟು ಹಾಕೊಳ್ಳೋದ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಆಮೇಲೆ ತಣ್ಣಗಾದರೆ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಸ್ಟವ್ ಆಫ್ ಮಾಡಿಬಿಡೋದ, ತಣ್ಣಗಾಗೋಕ್ಕೆ ಬಿಡೋದ ಇದನ್ನು. ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡ್ರೆ, ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕಪ್ಪ ಆಯ್ತವೆ ಆ್ಯಪಲು ಮತ್ತು ಬನಾನಾ ಎಲ್ಲ. ಇದು ತಣ್ಣಗಾಗೋಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ, ತಣ್ಣಗಾಗಿದೆ. ಇವಾಗ ಇದೆಲ್ಲ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ. ಇವಾಗ ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋದ. ಆ್ಯಪಲ್ ಕಟ್ ಮಾಡಿದ್ದೀನಿ. ಮನೆಯಲ್ಲಿರೋ ಫ್ರೂಟ್ಸಲ್ಲೇ ನಾವು ಮಾಡ್ಕೋಬೋದು. ಈ ಸಮ್ಮರಲ್ಲಿ ಕೂಲಾಗಿ ತಿಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇವಾಗ 1.5 ಗಂಟೆ ಟೈಮ್ ಎಲ್ಲ ಫ್ರೀಝರಲ್ಲಿ ಇಡೋದ.
ಇದು ದಪ್ಪ ಇತ್ತಲ್ಲ ಅದಕ್ಕೆ ಅರ್ಧ ಅರ್ಧ ಕಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ 1.5 ಗಂಟೆ ಟೈಮ್ 2 ಗಂಟೆ ಟೈಮು ಇಟ್ಬಿಟ್ಟು ಕೂಲಾಗಿ ತಿಂದರೆ ಸಮ್ಮರಲ್ಲಿ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಮನೇಲಿರೋ ಫ್ರೂಟ್ಸಲ್ಲೇ ನಾವು ಮಾಡ್ಕೋಬೋದು. ಇವಾಗ ಒಂದು 2 ಗಂಟೆ ಕಾಲ 1.5 ಗಂಟೆ 2 ಗಂಟೆ ಕಾಲ ಇದು ಫ್ರಿಜ್ಜಲ್ಲಿ ಇಡೋದಾ. ತಣ್ಣಗಾದ ಮೇಲೆ ತೊಗೊಂಡು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್.